ಹಾಯ್ ಹಲೋ ಚಿತ್ರಾ ಭಟ್ ಸ್ಫೂರ್ತಿಯ ಸೆಲೆಗೆ ಸ್ವಾಗತ. ನಾನಿವತ್ತಿಲ್ಲಿ ಕುಸ್ತಿ ಮನೆ ಅಂತ JP ನಗರದಲ್ಲಿದೆ, ಅಲ್ಲಿಗೆ ಬಂದಿದ್ದೀನಿ. ಇವತ್ತು ಮೇಡಮ್ನ ಪರಿಚಯ ಮಾಡ್ಕೊಣ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಛಾಯಾ ಪ್ರಭು ಅಂತ. ಓಕೆ, ನೀವು ಈಗ ಕುಸ್ತಿ ಮನೆ ಶುರು ಮಾಡಿ ಎಷ್ಟು ವರ್ಷ ಆಗ್ತಾ ಬಂತು? ನನ್ನ ಇಂಟ್ರೊಡಕ್ಷನ್ ಹೇಗಂದರೆ, ನಾನು ಒಬ್ಬ ಮಹಿಳಾ ಉದ್ಯಮಿ. ನಂದೊಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ. ಕಳೆದ 30 ವರ್ಷಗಳಿಂದ ಗಾರ್ಮೆಂಟ್ ಇಂಡಸ್ಟ್ರಿ ನಡೆಸ್ತಾ ಇದ್ದೀನಿ. ಜೊತೆಗೆ ನಾನು ಉದ್ಯಮಿ ಆಗಿದ್ದರಿಂದ ಲಘು ಉದ್ಯೋಗ ಭಾರತಿ ಕರ್ನಾಟಕ ಅದರದ್ದು ಮೆಂಬರ್ ಕೂಡ. ಅದರಲ್ಲಿ ಮೆಂಬರ್ ಆಗೋರೆಲ್ಲ ಉದ್ಯಮಿಗಳು. ನಾವು ಈ ಕುಸುರಿ ಮನೆಯನ್ನು ಶುರು ಮಾಡಿದ್ದು ಒಂದು ವಿಚಾರ ನಿಮ್ಗೆ ಏನು ಹೇಳಬೇಕು ಅಂದರೆ, ಹೆಣ್ಮಕ್ಳು ಕೆಲಸ ಇದು ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತಾರೆ, ವಿವಿಧ ರೀತಿಯ ಪ್ರಾಡಕ್ಟ್ಗಳನ್ನೆಲ್ಲ ತಯಾರು ಮಾಡ್ತಾರೆ. ಅದನ್ನು ಮಾರಾಟ ಮಾಡೋದಿದೆಯಲ್ಲ, ಅದೊಂದು ಅವರಿಗೆ ಸವಾಲು. ಅದೊಂದು ದೊಡ್ಡ ಚಾಲೆಂಜು, ದೊಡ್ಡ ಡ್ರಾಬ್ಯಾಕ್. ನಮಗೆ ಮಾರ್ಕೆಟಿಂಗ್ ಇಲ್ಲ, ನಮ್ಮ ಮಾರಾಟ ಇಲ್ಲ. ಎಲ್ಲೋ ಒಂದು ಕಡೆಗೆ ಸ್ಟಾಲ್ಗೆ ಹೋಗ್ತಾರೆ, ಅಲ್ಲಿ 10,000, 7,000, 5,000 ರೆಂಟ್ ಕೊಡ್ತಾರೆ. ಆದರೆ ಅದು ಅವರಿಗೆ ಅಲ್ಲಿ ಮಾರಾಟ ಆಗುತ್ತೋ ಇಲ್ವೋ ಯಾರಿಗೆ ಗೊತ್ತು. ಆವತ್ತಲ್ಲಿ 1 ದಿನನೋ 2 ದಿನ ಮಾರಾಟ ಮಾಡ್ತಾರೆ, ಆಮೇಲೆ ಮನೆಗೆ ತೊಗೊಂಡು ಹೋಗ್ತಾರೆ. ಆ ಪ್ರಾಡಕ್ಟ್, ಅವ್ರು ಮಾಡಿರೋ ಪ್ರಾಡಕ್ಟು ಆಮೇಲೆ ಮುಂದೆ ಎಲ್ಲಿ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆ ಥರದ್ದು ಸಮಸ್ಯೆ ನಮ್ಗೆ ಎದುರಾಗಿದ್ದು ಕಳೆದ ಒಂದು 5 ವರ್ಷಗಳ ಹಿಂದೆ. ನಾವು 2019ರಲ್ಲಿ ತುಂಬ ಒಳ್ಳೆ ಮನಸ್ಸಿಂದ ಎಲ್ಲ ಮಹಿಳಾ ಉದ್ಯಮಿಗಳು, ನಮ್ಮ ಲಘು ಉದ್ಯೋಗ ಭಾರತಿ ಮೆಂಬರ್ಸು ಎಲ್ಲರೂ ಒಂದು ಕಡೆ ಯೋಚನೆ ಮಾಡಿ, ನಾವು ಈ ಕುಸುರಿ ಮನೆ ಅಂತ ಒಂದು ಕಾಮನ್ ಮಾರ್ಕೆಟಿಂಗ್ ಪ್ಲೇಸ್ ಅಂತಾರೆ ಇದಕ್ಕೆ. ಅಂದರೆ ಇಲ್ಲಿ ಎಲ್ಲನೂ ಸಿಗಬೇಕು. ಹೆಣ್ಮಕ್ಳು ಮಾಡಿರುವಂಥ, ಎಸ್ಪೆಷಲಿ ಹೆಣ್ಮಕ್ಳು ಮಾಡಿರುವಂಥ ಹೋಮ್ ಮೇಡ್, ಹ್ಯಾಂಡ್ ಮೇಡ್ ಆ್ಯಂಡ್ ದೇಶಿ ಉತ್ಪನ್ನಗಳು ಸಿಗಬೇಕು ಅನ್ನೋದು ಎಲ್ಲರೂ ಯೋಚನೆ ಮಾಡಿ ಇದನ್ನು ಶುರು ಮಾಡಿದ್ವಿ. ಶುರು ಮಾಡಿದಾಗ ನನಗೆ ಪ್ರಾರಂಭದಲ್ಲಿ ಎಲ್ಲ ಹಿರಿಯರಿಂದ ಈ ಕಟ್ಟಡದ ಇದಾಯಿತು, ಸಿಕ್ತು. ಆಮೇಲೆ ನಾವೆಲ್ಲರೂ ಒಂದು ಸ್ವಲ್ಪ ಈ ರ್ಯಾಕ್ಗಳು ಅದು ಇದು ಎಲ್ಲ ಸೆಟ್ ಮಾಡಿಕೊಂಡು ಶುರು ಮಾಡಿದ್ವಿ. ಶುರು ಮಾಡಿದ ತಕ್ಷಣ 2019 ಅಂದರೆ ನಿಮಗೆ ಗೊತ್ತು, ಕೋವಿಡ್ ಇಯರು. ತಕ್ಷಣ ಕೋವಿಡ್ ಬಂತು. ಕೋವಿಡ್ ಬಂದ ತಕ್ಷಣ 3 ಮಂತ್ಸ್ ಇದು ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಮೇಲೆ ಏನು ಮಾಡಬೇಕು? ಲಾಕ್ಡೌನ್ ತೆಗೆದ್ರು ಜನಾನೇ ಬರ್ತಾ ಇರಲಿಲ್ಲ. ಆಗ ನಮಗೆ ಅದು ಅವಸರ ಮೇಲೆ ಆಪತ್ತಿನಲ್ಲೂ ಕೂಡ ಅದನ್ನು ಅವಕಾಶವನ್ನಾಗಿ ಮಾಡ್ಕೋಬೇಕು ಅಂತ ಸಾವಿರಾರು ಗಟ್ಟಲೆ ಮಾಸ್ಕ್ ಹೊಲಿದ್ರು. ಎಲ್ಲ ಹೆಣ್ಮಕ್ಳು ಮಾಸ್ಕ್ ಹೊಲ್ದು ತಂದ್ಕೊಟ್ರು. ಅವಾಗ ನಾವು ಮಾಸ್ಕ್ ಮಾರಿದ್ವಿ. ಆಮೇಲೆ ಆಗ ಜನರಲ್ಲಿ ಒಂಥರ ಕಷಾಯದ ಪುಡಿ, ಆಮೇಲೆ ಹ್ಯಾಂಡ್ ಸ್ಯಾನಿಟೈಸರು, ಆಮೇಲೆ ಹ್ಯಾಂಡ್ ಲಿಕ್ವಿಡ್ ಸೋಪು, ಅದೆಲ್ಲ ಕೈ ತೊಳಿಬೇಕು ಅಂಥದ್ದೆಲ್ಲ ಇತ್ತು. ಅದಕ್ಕೆ ಅದನ್ನು ಒಂದು ಕಿಟ್ ಮಾಡಿದ್ವಿ. ಹ್ಯಾಂಡ್ ಸ್ಯಾನಿಟೈಸರು ಮತ್ತು ಅದನ್ನು ಸೋಪ್ ಎಲ್ಲ ಹಾಕಿರೋದೊಂದು ಕಿಟ್ ಮಾಡಿ ಮಾರಿದ್ವಿ. ಆಮೇಲೆ ಆಗ ಮೇಡ್ ಸರ್ವೆಂಟ್ಗೆಲ್ಲ ಕಿಟ್ ಕೊಡ್ತಾಯಿದ್ರು, ನಿಮ್ಗೆ ಗೊತ್ತಿರ್ಬೋದು. ಅಕ್ಕಿ ಬೇಳೆ ಎಲ್ಲ ಅದನ್ನು ಕಿಟ್ ಮಾಡಿದ್ವಿ. ಅದನ್ನ ಸ್ವಲ್ಪ ಶ್ರೀಮಂತರು ಅದನ್ನು ತಗೊಂಡು ಹೋಗಿ ಬಡವರಿಗೆ ಅದನ್ನು ಮಾಡಿದ್ರು. ಹೌದು, ಬ್ಯಾಗ್. ಆಮೇಲೆ ಕೆಲವರು ಇದು ತರಕಾರಿಗಳು, ಆಗ ಆರ್ಗ್ಯಾನಿಕ್ ತರಕಾರಿಗಳದ್ದು ತುಂಬಾ, ಅಂದ್ರೆ ಎಲ್ಲ ಹಳ್ಳಿಗಳಿಂದ ಅವರೇ ಇಲ್ಲಿಗೆ ತಂದು ಕೊಡ್ತಾ ಇದ್ರು. ಅದನ್ನ ಒಂದು ಬ್ಯಾಗ್ ಅಲ್ಲಿ 10-20 ತರಕಾರಿಗಳನ್ನ, 1/4 kgನೋ ಅರ್ಧ kg ಒಂದು ಬ್ಯಾಗ್ ಮಾಡೋದು. ಅದನ್ನ ಎಷ್ಟೋ ಮಾರಾಟ ಮಾಡಿದ್ವಿ. ಅಂದ್ರೆ ಆ ಆಪತ್ತಿನಲ್ಲಿ ಕೂಡ ನಾವು ಕುಸುರಿ ಮನೆಯನ್ನ ಯಾವ ರೀತಿ ಸ್ಪ್ರೆಡ್ ಮಾಡಿದ್ದೀರಾ? ಬಂದವರು ನೋಡ್ತಾರೆ, 10 ಜನ ಕೇಳ್ತಾರೆ. ಅಷ್ಟೇ ಆಗಿದೆ. ಇವತ್ತಿನವರೆಗೂ ಆಗ್ತಾ ಇರೋದು ಅದೇನೆ. ನಾವು ಯಾವ್ದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ, ಯಾವ್ದು ಯೂಟ್ಯೂಬಲ್ಲಿ ಇಲ್ಲ, ನಾವು ಯಾವುದೇ ಫೇಸ್ಬುಕ್ಕಲ್ಲೂ ಇಲ್ಲ. ಈಗ ನಾವು ಫೇಸ್ಬುಕ್ಕಲ್ಲಿ ಇನ್ನು ಮುಂದೆ ಹೋಗ್ಬೇಕು ಅನ್ಕೋತೀವಿ. ಆದ್ರೆ ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಬಂದವರೇ 10 ಜನ ಕೇಳ್ತಾ ಇರೋದ್ರಿಂದ ಇದು ನಡೀತಾ ಇದೆ. ಇಲ್ಲಿ ಇಟ್ಟಿರೋ ಪ್ರಾಡಕ್ಟ್ ಕೂಡ ಈಗ ನೋಡಿ, ಇಲ್ಲಿ ಫುಡ್ ಪ್ರಾಡಕ್ಟ್ ಇರ್ಬೋದು. ಹೌದು, ಮನೆಯಲ್ಲೂ ಮಾಡಿ ತಂದು ಕೊಡ್ತಾರೆ. ಬ್ರ್ಯಾಂಡ್ ಇದೆ. ಶೆಲ್ಫ್ ಚಾರ್ಜು 1000 ರೂಪೀಸ್ ಚಾರ್ಜ್ ಮಾಡ್ತೀವಿ. ಇವಾಗ ಸಪೋಸ್ ಒಬ್ರು ಒಂದು ಪ್ರಾಡಕ್ಟ್ ರೆಡಿ ಮಾಡಿರ್ತಾರೆ ಮನೇಲಿ, ಆ ಪ್ರಾಡಕ್ಟ್ ನ ತಂದು ಇಲ್ಲಿಷ್ಟು ನೀವು ಸೇಲ್ ಮಾಡ್ಕೊಡೋಕೆ 1000 ರೂಪೀಸ್ ಚಾರ್ಜ್ ನೀವು ಪೇ ಮಾಡಿ. 1000 ರೂಪೀಸ್ ಇವಾಗ ಅವ್ರ ಮೆಂಬರ್ಶಿಪ್ ತೊಗೊಳಕ್ಕಾಗಿಲ್ಲ. ಇವಾಗ ಶುರು ಮಾಡಿದ್ದೀವಿ. ನಾವು ಇನ್ನೂ ಎಸ್ಟಾಬ್ಲಿಷ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ನಾವು ಅಷ್ಟೊಂದು ಕೊಡೋಕ್ಕಾಗಲ್ಲ. ಮೆಂಬರ್ಶಿಪ್ ಏನು ತುಂಬ ಇರೋಲ್ಲ, ಬಟ್ ಅದಕ್ಕೆ ಬೇರೆ ಪ್ರೊಸೀಜರ್ಸ್ ಇರುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಉದ್ಯಮಿ ರಿಜಿಸ್ಟ್ರೇಷನ್ ಆಗಿರಬೇಕು, GST ನಂಬರ್ ಎಲ್ಲ ಬೇಕಾಗುತ್ತೆ. ಅದೆಲ್ಲ ಕೆಲವ್ರಿಗೆ ತೊಗೊಳಕ್ಕೆ ಆಗಲ್ಲ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ, ಒಂದು ಶೆಲ್ಫ್ ಚಾರ್ಜ್ ಕೊಡ್ತೀವಿ ಮೇಡಮ್, ನಮ್ಮ ಐಟಮ್ ಇಡ್ತೀವಿ ಅಂತ ಹೇಳ್ತಾರೆ. ಈಗ ಮನೇಲೆ ಏನೋ ಒಂದು ಚಟ್ನಿ ಪುಡಿ ಇದು ಮಾಡ್ತಾರೆ, ಸಂಡಿಗೆ ಹಪ್ಪಳ ಅಂತ ಮಾಡ್ತಾರೆ. ಪಾಪ ಅವ್ರಿಗೆ ಸೀಸನಲ್ ಆಗತ್ತದು. ಈ ಹಪ್ಪಳ ಸಂಡಿಗೆ ಎಲ್ಲ ಥ್ರೂಔಟ್ ದ ಇಯರ್ ಯಾರು ತೊಗೊಳಲ್ಲ. ಸೊ ಆ ಟೈಮಲ್ಲಿ ಮಾತ್ರ ಅವ್ರಿಗೆ ಜಾಸ್ತಿ ವ್ಯಾಪಾರ ಆಗುತ್ತೆ. ಅವಾಗ ಈ ಥರ ಅವರು ಶೆಲ್ಫ್ ಚಾರ್ಜ್ ಕೊಟ್ಬಿಟ್ಟು ಇಡ್ಬೋದು.
ಅದು ಒಂದು ಟೈಪು. ಮತ್ತು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ. ಅಂದರೆ ಏನಾದರೂ ಇರ್ಬೋದು, ಮಕ್ಕಳಿಗೆ ಈಗ ಸಮ್ಮರ್ ಕ್ಯಾಂಪಸ್ ಇದು ಎಕ್ಸಾಮ್ಸ್ ಎಲ್ಲ ಮುಗಿಯುತ್ತೆ, ಅವ್ರಿಗೆ ಹೇಗಾದರೂ ಒಂದು ಎಂಗೇಜ್ ಮಾಡಿರಬೇಕು, ಒಂದು 5 ದಿನದ್ದು ಅಥವಾ ಒಂದು ವಾರದ್ದು ವರ್ಕ್ಶಾಪ್ ಮಾಡಿ ಅಂತ ಹೇಳ್ತಾರೆ. ಏನು ಚೆನ್ನಾಗಿದೆ ಅಂದರೆ ನಂಗೆ ನಿಜವಾಗ್ಲೂ ಇವತ್ತಿಗೆ ಈ ಥರದ್ದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ ಮ್ಯಾಮ್. ವೆರೈಟೀಸ್ ಆಫ್ ಐಟಮ್ಸ್ ಎಲ್ಲ ಇಲ್ಲಿ ರೆಡಿಯಾಗಿದೆ. ನೀವು ಯಾರೇ ಬೇಕಾದ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಒಂದೇ ಅಂಗಡಿಯಲ್ಲಿ ನಿಮಗೆ 10 ಥರ ಆದಂಥ ಐಟಮ್ಗಳು ಸಿಗುತ್ತೆ ಇಲ್ಲಿ. ಈ ವಿಡಿಯೋಸ್ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.